ದುರಂಧರ್ 2 ನಿದ್ದೆ ಬರಿಸುವಂತಹ ಸಿನಿಮಾ ಅಂತ ರಮ್ಯಾ ಅವರು ಆರೋಪವನ್ನ ಮಾಡಿದ್ದಾರೆ. ನೀರಸ ವಿಷಯದ ಪಠ್ಯ ಪುಸ್ತಕವನ್ನ ಓದಿದಂತೆ ಆಗುತ್ತೆ. ಥಿಯೇಟರ್ಗೆ ಹೋಗಿ ಸಿನಿಮಾ ನೋಡೋದು ವ್ಯರ್ಥ, OTTಯಲ್ಲೇ ನೋಡೋದು ಉತ್ತಮ ಅಂತ ರಮ್ಯಾ ಹೇಳಿದ್ದಾರೆ. ರಣವೀರ್ ಕೂದಲಿಗೆ ಪೋಷಕ ನಟ ಪ್ರಶಸ್ತಿಯನ್ನ ಕೊಡಬೇಕು, ಆಸ್ಕರ್ ಅಲ್ಲ ನೋಬೆಲ್ ಕೊಡಬೇಕು ಅಂತ ವ್ಯಂಗ್ಯ ಮಾಡಿದ್ದಾರೆ. ದುರಂಧರ್ 2 ಸಿನಿಮಾದ ಬಗ್ಗೆ ಸ್ವತಃ ನಟಿ ರಮ್ಯಾ ಒಂದು ರೀತಿಯಲ್ಲಿ ವ್ಯಂಗ್ಯವನ್ನ ಮಾಡಿದ್ದಾರೆ. ಈ ಮೂವಿ ದೊಡ್ಡ ಮಟ್ಟದಲ್ಲಿ ಒಂದ್ ಕಡೆ ಸಂಚಲನವನ್ನ ಸೃಷ್ಟಿ ಮಾಡ್ತಾ ಇದ್ರೆ, ಮತ್ತೊಂದು ಕಡೆಗೆ ಆರೋಪ ಪ್ರತ್ಯಾರೋಪದ ವಿಚಾರಗಳು ಸಹ ಬರ್ತಾ ಇದ್ದಾವೆ. ಈ ಬಗ್ಗೆ ಈಗಷ್ಟೇ ದುರಂಧರ್ 2 ಸಿನಿಮಾ ನೋಡಿದೆ. ಅಬ್ಬಾ, ಒಂದು ಭರವಸೆ ಮೂಡಿಸುವ ಕಥೆಯನ್ನ ಬೇಸರ ಮೂಡುವಂತೆ ಹೇಗೆ ಬದಲಾಯಿಸಬಹುದು ಅನ್ನೋದಕ್ಕೆ ಈ ಸಿನಿಮಾವೇ ಒಂದು ಉದಾಹರಣೆ. ಇದೊಂದು ನೀರಸ ವಿಷಯದ ಪಠ್ಯ ಪುಸ್ತಕವನ್ನ ಓದಿದಂತೆ ಇತ್ತು. ಅಲ್ಲಿನ ಅಧ್ಯಾಯಗಳು ಮುಗಿಯುವುದೇ ಇಲ್ಲ. ಒಂದು ಹಂತದಲ್ಲಿ ನಿಮ್ಮ ಮೆದುಳು ಸೋತು ಸುಮ್ಮನಾಗುತ್ತದೆ. ಮುಂದೆ ನಡೆಯುತ್ತಿರುವ ಆ ದೌರ್ಜನ್ಯವನ್ನ ನೋಡಿ ನಗು ಬರಲು ಶುರುವಾಗುತ್ತೆ. ನಿಮಗೆ ಈ ಸಿನಿಮಾ ನೋಡಲೇಬೇಕು ಎಂದಿದ್ರೆ ನಿಮ್ಮ ಮೊಬೈಲ್ಗಳಲ್ಲೇ ನೋಡಿ. ಚಿತ್ರಮಂದಿರಕ್ಕೆ ಹೋಗಿ ಹಣ ಮತ್ತು ಸಮಯ ಎರಡನ್ನೂ ವ್ಯರ್ಥ ಮಾಡಬೇಡಿ. ಈ ಸಿನಿಮಾ OTT ಪ್ಲಾಟ್ಫಾರ್ಮ್ನಲ್ಲಿ ಮಾತ್ರ ನೋಡುವಂತದ್ದು. ಬೋರ್ ಆದಾಗ ಫೋನ್ ಸ್ಕ್ರಾಲ್ ಮಾಡಬಹುದು ಅಥವಾ ಒಂದು ಕ್ಲಿಕ್ ಮೂಲಕ ಈ ಚಿತ್ರಹಿಂಸೆಯಿಂದ ತಪ್ಪಿಸಿಕೊಳ್ಳಬಹುದು. ನಿರ್ದೇಶನ, ಸಂಭಾಷಣೆ, ಸಂಕಲನ, ಹಿನ್ನೆಲೆ ಸಂಗೀತ ಮತ್ತು ನಟನೆ ಎಲ್ಲವೂ ತೀರಾ ಕಳಪೆಯಾಗಿವೆ. ಮಾರ್ಚ್ 19ರ ರಿಲೀಸ್ ಡೆಡ್ಲೈನ್ ಹತ್ತಿರ ಬರುತ್ತಿದೆ ಎಂದು ಇವರಿಗೆ ಯಾರು ಹೇಳಲೇ ಇಲ್ವೇನೋ ಅನ್ನಿಸುತ್ತೆ. ಅಥವಾ ಎಲ್ಲವೂ ಗೊತ್ತಿದ್ದು ಪರ್ಫೆಕ್ಟ್ ಆಗಿದೆ, ಬಿಡುಗಡೆ ಮಾಡಿಬಿಡೋಣ ಅಂತ ಅಂದುಕೊಂಡಂತಿದೆ. ದುರಂಧರ್ 1ರಲ್ಲಿ ಜನ ಶಿಳ್ಳೆ ಹೊಡೆಯುತ್ತಿದ್ರು, ಚಪ್ಪಾಳೆ ತಟ್ಟುತ್ತಾ ಸಿನಿಮಾವನ್ನ ಎಂಜಾಯ್ ಮಾಡ್ತಿದ್ರು. ಅಲ್ಲಿ ಒಂದು ಎನರ್ಜಿ ಇತ್ತು. ಆದ್ರೆ ಈ ಎರಡನೇ ಭಾಗದಲ್ಲಿ ಆಡಿಯನ್ಸ್ ಸಂಪೂರ್ಣ ನಿರಾಶರಾಗಿದ್ರು. ಥಿಯೇಟರ್ನಲ್ಲಿ ಆ ನಿರಾಸೆಯ ವಾತಾವರಣ ಎದ್ದು ಕಾಣ್ತಿತ್ತು. ಇನ್ನು ರಣವೀರ್ ಸಿಂಗ್ ಈ ಸಿನಿಮಾವನ್ನ ತನ್ನ ಹೆಗಲ ಮೇಲೆ ಹೊತ್ತಿದ್ದಾರೆ ಅನ್ನೋರಿಗೆ ನನ್ನದೊಂದು ಪ್ರಶ್ನೆ. ಅಷ್ಟಕ್ಕೂ ನಟ ಹೊತ್ತಿದ್ದೇನು? ಯಾಕಂದ್ರೆ ನನಗೆ ಅಲ್ಲಿ ಕಂಡಿತು ಬರೀ ಅವರ ಕೂದಲು ಮಾತ್ರ. ಮೊದಲ ಭಾಗದಲ್ಲಿ ಅವರ ಕೂದಲಿಗೆ ಒಂದು ಮಹತ್ವ ಇತ್ತು, ಗಾಂಭೀರ್ಯ ಇತ್ತು. ಆದ್ರೆ ಇದರಲ್ಲಿ ಅದು ಬರೀ ಅಡ್ಡ ಬರ್ತಿದೆ ಅಷ್ಟೇ. ಬಹುಶಃ ಆ ಕೂದಲಿಗೆ ಅತ್ಯುತ್ತಮ ಪೋಷಕ ನಟ ಪ್ರಶಸ್ತಿ ಕೊಟ್ಟರೂ ಕೊಡಬಹುದು. ವೈಲೆನ್ಸ್ ಅತಿಯಾಗಿದೆ. ಇದು ಸಿನಿಮಾವಲ್ಲ. ಕಣ್ಣ ಮುಂದೆ ಸಿಗುವ ಯಾವುದೇ ವಸ್ತುವನ್ನ ಬಳಸಿ ಎಷ್ಟು ಕ್ರೂರವಾಗಿ ಹಿಂಸೆ ನೀಡಬಹುದು ಎನ್ನುವುದಕ್ಕೆ ಇದೊಂದು ದೃಶ್ಯ ಕೈಪಿಡಿ. ಸಿರಿಂಜ್ ಬಳಸಿದ್ದಾರೆ, ಸ್ಪಾನರ್ ಬಳಸಿದ್ದಾರೆ, ಚಾಕು, ಕೊಡಲಿ, ಮಚ್ಚು, ಚೈನ್, ಗನ್, ಬಾಂಬ್, ನೀವು ಯಾವುದರ ಹೆಸರು ಹೇಳ್ತೀರೋ ಅದೆಲ್ಲವನ್ನ ಇಲ್ಲಿ ಆಯುಧವನ್ನಾಗಿ ಮಾಡಿದ್ದಾರೆ. ನಿರ್ದೇಶಕರು ತಮ್ಮೊಂದಿಗೆ ತಾವೇ ಸ್ಪರ್ಧೆಗೆ ಇಳಿದಂತಿದೆ. ಮುಂದಿನ ದೃಶ್ಯವನ್ನ ಇನ್ನಷ್ಟು ಹಿಂಸಾತ್ಮಕ ಅಥವಾ ಹಾಸ್ಯಾಸ್ಪದವಾಗಿ ಹೇಗೆ ಮಾಡಬಹುದು ಎಂದು ನಿರ್ದೇಶಕರು ತಮಗೆ ತಾವೇ ಸವಾಲು ಹಾಕಿಕೊಂಡಂತಿದೆ. ಹೋಗ್ತಾ ಹೋಗ್ತಾ ಅಚ್ಚರಿ ಮೂಡಿಸಲ್ಲ, ಬದಲಿಗೆ ಬೇಸರ ಮೂಡಿಸುತ್ತೆ. 2 ಕಾಲುಗಳನ್ನ ಕತ್ತರಿಸಿ ಆತನ ಮೇಲೆ ಸೀಮೆ ಎಣ್ಣೆ ಸುರಿದರೂ ಆ ವ್ಯಕ್ತಿ ಡೈಲಾಗ್ ಹೊಡೆಯುತ್ತಿರುತ್ತಾನೆ, ಮೆಡಿಕಲ್ ಸೈನ್ಸ್ಗೆ ಜಿಂದಾಬಾದ್. ಇದಕ್ಕೆ ಆಸ್ಕರ್ ಅಲ್ಲ, ನೋಬೆಲ್ ಪ್ರಶಸ್ತಿಯೇ ಬರಬೇಕು. ಒಟ್ಟಾರೆಯಾಗಿ ಹೇಳುವುದಾದ್ರೆ ದುರಂಧರ್ 2 ಒಂದು ದೊಡ್ಡ ಡಿಸಪಾಯಿಂಟ್ಮೆಂಟ್. ಇದು ನಿದ್ದೆ ಬರಿಸುವ ಸಿನಿಮಾ ಅಥವಾ ಅತಿ ಕೆಟ್ಟ ಹಾಸ್ಯದ ಸಿನಿಮಾ ಅಷ್ಟೇ. ಪಾರ್ಟ್ 1 ನಿಮಗೆ ಉತ್ಸಾಹ ತಂದಿದ್ರೆ ಪಾರ್ಟ್ 2 ಯಾಕೆ ಬೇಕಿತ್ತು? ರಣವೀರ್, ನೀವು ಇದಕ್ಕಿಂತ ಉತ್ತಮ ಸಿನಿಮಾಗಳನ್ನ ಮಾಡಬಲ್ಲಿರಿ. ಆದಿತ್ಯ ಧರ್ ಅವರೇ, ಅತಿಯಾದ ದೇಶಭಕ್ತಿ ಮತ್ತು ಪ್ರೊಪಗಂಡ ಈಗ ಹಳೆಯದಾಯಿತು. ಇದರಿಂದ ಹೊರಬನ್ನಿ. ಈ ಬಗ್ಗೆ ಹೆಚ್ಚಿನ ಮಾಹಿತಿ ನಮ್ಮ ಪ್ರತಿನಿಧಿ ಲೋಕೇಶ್ ಕೊಡ್ತಾರೆ. ಲೋಕೇಶ್, ರಮ್ಯಾ ಅವರ ಟ್ವೀಟ್ ಬಗ್ಗೆ, ಅವರು ಕೊಟ್ಟಿರುವಂತಹ ಈ ದುರಂಧರ್ 2 ಸಿನಿಮಾದ ಬಗ್ಗೆ ವಿಶ್ಲೇಷಣೆಯನ್ನು ಕೊಡೋದಾದ್ರೆ. ಖಂಡಿತ ಜಗದೀಶ್, ಅಂದ್ರೆ ದುರಂಧರ್ 2 ಸಿನಿಮಾಗೆ ದೇಶದಾದ್ಯಂತ ಮೆಚ್ಚುಗೆ ಮಾತುಗಳು ಕೇಳಿ ಬರ್ತಾರೆ. ಸೊ ಕಲೆಕ್ಷನ್ ವಿಚಾರದಲ್ಲಿ ಮತ್ತೆ ಒಂದಷ್ಟು ರಿವ್ಯೂ ವಿಚಾರದಲ್ಲಿ ನೋಡೋದಾದ್ರೆ ಈ ಸಿನಿಮಾ ಅಂದ್ರೆ ಸಾಮಾನ್ಯವಾಗಿ ಸೀಕ್ವೆಲ್ ಸಿನಿಮಾಗಳ ಬಂದಾಗ ಒಂದಷ್ಟು ವಿರೋಧಾಭಾಸಗಳು ಇರುತ್ತೆ. ಅದನ್ನೆಲ್ಲವೂ ಕೂಡ ಹೊರತುಪಡಿಸಿ ದುರಂಧರ್ ಸಿನಿಮಾಗೆ, ದುರಂಧರ್ ಪಾರ್ಟ್ 2 ಸಿನಿಮಾಗೆ ಒಂದೊಳ್ಳೆ ಮೆಚ್ಚುಗೆ ಮಾತುಗಳು ಕೇಳಿ ಬರ್ತದೆ. ಎಲ್ಲ ಒಂದ್ ಕಡೆ ಈ ವಿಚಾರದಲ್ಲಿ ನೋಡೋದಾದ್ರೆ ಅಂದ್ರೆ ರಮ್ಯಾ ಅವರು ಒಂದು ವಿರೋಧಾಭಾಸವನ್ನ ವ್ಯಕ್ತಪಡಿಸಿದ್ದಾರೆ. ಯಾಕಂದ್ರೆ ದುರಂಧರ್ 1 ಬಗ್ಗೆ ಒಂದು ಉಲ್ಲೇಖನ ಮಾಡಿದ್ರೆ ಆ ಸಿನಿಮಾ ನಮಗೆ ಬಹಳ ಇಷ್ಟ ಆಗಿತ್ತು ಅಂತ ಹೇಳ್ತಾರೆ. ಆ ನಂತರದಲ್ಲಿ 2 ಅಂತ ಬಂದಾಗ ಎಲ್ಲ ಒಂದ್ ಕಡೆ ಈ ಸಿನಿಮಾ ಬಹಳಷ್ಟು ತಾಳ್ಮೆಯನ್ನು ಪರೀಕ್ಷೆ ಮಾಡುವಂತ ಸಿನಿಮಾ ಆಗಿದೆ. ಅದ್ರ ಜೊತೆಗೆ ರಣವೀರ್ ಅವರ ಒಂದು ಪಾತ್ರದ ಬಗ್ಗೆ ಉಲ್ಲೇಖ ಮಾಡ್ತಾರೆ. ಮೊದಲ ಸಿನಿಮಾದಲ್ಲಿ ಇದ್ದಂತ ಆ ಪಾತ್ರದ ಒಂದು ವೇಗ ಈ ಸಿನಿಮಾದಲ್ಲಿ ಇಲ್ಲ ಅಂತ ಎಲ್ಲೋ ಒಂದ್ ಕಡೆ ಸಿಕ್ಕಾಪಟ್ಟೆ ಒಂದು ತಾಳ್ಮೆಯನ್ನ ಪರೀಕ್ಷೆ ಮಾಡುವಂತ ಸಿನಿಮಾ ಆಗಿರುತ್ತೆ. ಅದ್ರ ಜೊತೆಗೆ ಇದನ್ನ ಥಿಯೇಟರ್ ನೋಡುವಂತ ಸಿನಿಮಾ ಅಲ್ಲ,
ಹಾಸ್ಯ ಮತ್ತು ಸಮಯದ ವ್ಯರ್ಥವಾಗುತ್ತೆ ಈ ಸಿನಿಮಾ ನೋಡೋದ್ರಿಂದ ಅಂತ ಹೇಳಿ, ಅದ್ರ ಜೊತೆಗೆ ಈ ಸಿನಿಮಾವನ್ನ ಸ್ಟ್ರೀಮಿಂಗ್ ಪ್ಲಾಟ್ಫಾರ್ಮ್ಗಳಲ್ಲಿ ನೋಡಿದ್ರೆ ಮಾತ್ರ ಒಳ್ಳೇದು ಅಂತ ಹೇಳಿದ್ರೆ, ಯಾಕಂದ್ರೆ OTT ಪ್ಲಾಟ್ಫಾರ್ಮ್ ಅಲ್ಲಿ ಸಿನಿಮಾ ನೋಡಿ ಅದ್ರ ಬಿಟ್ಟು ಥಿಯೇಟರ್ಗಳಿಗೆ ಹೋಗಿ ಸಿನಿಮಾ ನೋಡಿ ಹಣವನ್ನ ಮತ್ತೆ ಸಮಯನ ವ್ಯರ್ಥ ಮಾಡಬೇಡಿ ಅಂತ ಹೇಳಿದ್ರೆ, ಈ ಒಂದು ವಿಚಾರವಾಗಿ ಸಾಕಷ್ಟು ಚರ್ಚೆಗಳು ಸೋಷಿಯಲ್ ಮೀಡಿಯಾ ಆಗ್ತದೆ. ಯಾಕಂದ್ರೆ ದೇಶದಾದ್ಯಂತ ಒಂದು ಮೆಚ್ಚುಗೆಯನ್ನು ಗಳಿಸುವಂತ ಈ ಸಿನಿಮಾಗೆ ಎಲ್ಲೋ ಒಂದ್ ಕಡೆ ರಮ್ಯ ಅವರು ಈ ತರದೊಂದು ಹೇಳಿಕೆಯನ್ನು ಕೊಟ್ಟು ಅಥವಾ ಟ್ವೀಟ್ ಅನ್ನ ಮಾಡಿ ಒಂದು ರೀತಿ ನೆಗೆಟಿವ್ ಒಂದಷ್ಟು ಕಮೆಂಟ್ಸ್ ಗಳಿಗೆ ಅಥವಾ ಒಂದು ವಿರೋಧ ಭಾಷೆಗೆ ಗುರುತಾಗಿದ್ದಾರೆ ಅಂತಾನೆ ಹೇಳ್ಬೋದು. ಲೋಕೇಶ್, ಇಲ್ಲಿ ಗಮನಿಸಬೇಕಾಗಿರೋದು ಏನು ಅಂದ್ರೆ, ರಮ್ಯಾ ಅವರು ಪ್ರತಿಯೊಂದು ವಿಚಾರವನ್ನ ಮೆನ್ಷನ್ ಮಾಡಿದ್ದಾರೆ. ಒಂದು ನಟನ ವಿಚಾರವಾಗಿ, ನಿರ್ದೇಶಕನ ವಿಚಾರವಾಗಿ, ಜೊತೆಗೆ ಕ್ರೌರ್ಯದ ವಿಚಾರವಾಗಿ, ಸಿನಿಮಾ ಸ್ಕ್ರಿಪ್ಟ್ ಬಗ್ಗೆ, ಸ್ಟೋರಿ ಲೈನ್ ಬಗ್ಗೆ, ಅದರ ಜೊತೆಗೆ ಸ್ಟೋರಿ ಕೊನೆಯವರೆಗೂ ಸಹ ತೆಗೆದುಕೊಂಡು ಹೋಗೋದಿಲ್ಲ ಅಂತ. ಅಂದ್ರೆ ಪ್ರತಿಯೊಂದು ಹಂತವನ್ನ ಬಿಡಿಸಿ ಹೇಳಿ ಎಲ್ಲದರಲ್ಲೂ ಸಹ ಫೇಲ್ ಆಗಿದೆ ಮೂವಿ ಎನ್ನುವಂತಹ ವಿಚಾರವನ್ನ ಟ್ವೀಟ್ ಮಾಡಿದ್ದಾರೆ. ಇದರ ಬಗ್ಗೆ ಹೇಳೋದಾದ್ರೆ ಖಂಡಿತ ಜಗದೀಶ್, ಅಂದ್ರೆ ಆರಂಭದಿಂದಲೂ ದುರಂಧರ ಒಂದು ಪ್ರೋಪಗಂಡ ಸಿನಿಮಾ ಅಂತ ಆಗಿದ್ದರೆ ಒಂದಷ್ಟು ಚರ್ಚೆಗಳಾಗ್ತಾ ಇದೆ. ಯಾಕಂದ್ರೆ ಇಂಡಿಯಾ ಮತ್ತೆ ಪಾಕಿಸ್ತಾನ ಅಂತ ಬಂದ ಸಂದರ್ಭದಲ್ಲಿ ಅದು ಅಥವಾ ಒಂದು ಸೆಂಟ್ರಲ್ ಗವರ್ಮೆಂಟ್ ಬಂದದಲ್ಲ, ಅದು ಮೋದಿ ಅವರ ಸರ್ಕಾರ ಇದ್ದಂತ ಸಂದರ್ಭದಲ್ಲಿ ಯಾವುದೇ ಸಿನಿಮಾಗಳಾಗಿ ಇನ್ನೊಂದು ವಿರೋಧ ಭಾಷೆ ಇದ್ದೇ ಇರುತ್ತೆ. ಎಲ್ಲ ಒಂದ್ ಕಡೆ ಸೆಂಟ್ರಲ್ ಗವರ್ಮೆಂಟ್ ಸಂಬಂಧಪಟ್ಟಂತೆ ಮೋದಿ ಅವ್ರನ್ನ ಹೈಲೈಟ್ ಮಾಡುವಂತ ಒಂದು ಉದ್ದೇಶದಲ್ಲಿ ಈ ತರದೊಂದು ಪ್ರೋಪಗಂಡ ಸಿನಿಮಾಗಳಾಗುತ್ತೆ ಅಂತ ಆಗಿಂದನೂ ಒಂದಷ್ಟು ಸಿನಿಮಾಗಳು ನೋಡ್ಕೊಂಡು ಬಂದ್ರೆ ಉರಿ ಹಿಡಿದು ಸಾಕಷ್ಟು ಸಿನಿಮಾಗಳು ಸಿಗುತ್ತೆ. ಸೊ ಅದೇ ಲಿಸ್ಟ್ ನಲ್ಲಿ ಕೂಡ ದುರಂಧರು ಕೂಡ ಸೇರುತ್ತೆ. ಎಲ್ಲ ಒಂದ್ ಕಡೆ ಡಿಮಾನಿಟೈಸೇಷನ್ ಅನ್ನೋ ವಿಚಾರ ಬಂದಾಗ ಈ ಒಂದು ಸಿನಿಮಾದ ಕಥೆಯನ್ನು ಹೇಳ್ತಾ ಇದಕ್ಕೂ ಈ ಹೋರಾಟಕ್ಕೆ ದುರಂಧಗಳಿಂದ ಹೀರೋ ಏನ್ ಕ್ಯಾರೆಕ್ಟರ್ ಮಾಡಿದ್ರೆ ಆ ಹೋರಾಟಕ್ಕೂ ಒಂದು ಲಿಂಕ್ ಇದೆ ಅನ್ನೋ ರೀತಿ ಒಂದಷ್ಟು ದೃಶ್ಯಗಳಿದೆ. ಅದನ್ನೆಲ್ಲ ನೋಡಿದಾಗ ಇದು ಪಕ್ಕಾ ಇದೊಂದು ಪ್ರೊಪಗಂಡ ಸಿನಿಮಾ ಆಗಿ ಅಂದ್ರೆ ಮೋದಿ ಅವರನ್ನ ಅವರ ಸರ್ಕಾರವನ್ನು ಹೊಗಳೋ ಕೆಲಸವನ್ನ ಈ ಸಿನಿಮಾ ಮಾಡಿದೆ ಅನ್ನೋ ಮಾತುಗಳು ಬರುತ್ತೆ. ಅದೇ ನಿಟ್ಟಿನಲ್ಲಿ ಎಲ್ಲೋ ಒಂದ್ ಕಡೆ ರಮ್ಯಾ ಅವರ ಪೋಸ್ಟ್ ನೋಡೋದಾದ್ರೆ ಇವರು ಅಂದ್ರೆ ಆಂಟಿ ಬಿಜೆಪಿ ಆಗಿರೋದ್ರಿಂದ ಅದೆಲ್ಲವೂ ಕೂಡ ರಮ್ಯಾ ಅವರ ಮಾತುಗಳು ಕಾಣಿಸ್ತದೆ. ಇದು ಕೂಡ ಒಂದು ಪ್ರೊಪಗಂಡ ಸಿನಿಮಾ ಆಗಿದೆ, ಮೋದಿ ಪರವಾದಂತಹ ಸಿನಿಮಾ ಅನ್ನೋ ಕಾರಣಕ್ಕಾಗಿ ಈ ತರದ ಒಂದಷ್ಟು ವಿಚಾರಗಳನ್ನ ಉಲ್ಲೇಖ ಮಾಡಿದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.